ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ದಿದೆ. ಖುದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಆಪರೇಷನ್ ಆಗತ್ತೆ ಕರ್ನಾಟಕದಲ್ಲಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಕೊಡ್ಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಹಾಲಿ ಬಿಜೆಪಿ ಶಾಸಕ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಅಶ್ವಥ್ ನಾರಾಯಣ್ ಅವರೇ, ಮಹಾರಾಷ್ಟ್ರದಲ್ಲಿ ಇದ್ದಂತ ಘಟಬಂಧನ್ ಸರ್ಕಾರ ಹೋಗಿ ಈಗ ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ. ಅದೇ ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಇವತ್ತು ನಾಸಿಕ್ನಲ್ಲಿ. ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹೋಗೋ ಅಂತ ವಾತಾವರಣ ಇದೆ, ನನ್ನ ಕರೆದಿದ್ದಾರೆ, ನಾಥ ಸರ್ಕಾರ ಬರಬೇಕು ಅಂತ. ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರ ಹೇಗ್ ಬಂತು ಅದೇ ತರ ಬರಬೇಕು ಅಂತ. ಇದಕ್ಕೆ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ, ಮುಖ್ಯವಾಗಿ ನಮ್ಮ ಪಕ್ಷಕ್ಕೆ ನಮ್ಗೆ ಯಾವಂತ ಉದ್ದೇಶಗಳು ಇರುವಂತದ್ದು ಯಾವುದು ಕಾಣಲ್ಲ. ಏನೊಂದು ಕಾಂಗ್ರೆಸ್ ಸರ್ಕಾರ ಬಹುಮತವನ್ನು ಪಡೆದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಗೊಂದಲ, ಸಮಸ್ಯೆಗಳು, ವ್ಯತ್ಯಾಸಗಳು, ಭ್ರಷ್ಟಾಚಾರಗಳು, ಅವ್ಯವಹಾರಗಳು, ಕರ್ಮಕಾಂಡ ತುಂಬಿ ತುಳುತ್ತಿದೆ. ಹಾಗಾಗಿ ಅವ್ರ ಕರ್ಮವೇ ತುಂಬಿ ಅವರೇ ಸರ್ಕಾರದ ಅವರ ಪತನವ ಅವ್ರ ಕಡೆಯಿಂದನೇ ಆಗುತ್ತೆ ಹೊರತು ನಾವ್ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಿರುವಂತದ್ದು ಏನಿಲ್ಲ. ಅವರ ಕರ್ಮಕಾಂಡ, ಅವರಲ್ಲಿರುವಂತ ಅಧಿಕಾರದ ದಾಹ, ಅವರಲ್ಲಿರುವಂತ ವ್ಯತ್ಯಾಸಗಳು, ನಾನು ಮುಖ್ಯಮಂತ್ರಿ, ನಾನು ಮಂತ್ರಿ, ನಾನು ಉಪಮುಖ್ಯಮಂತ್ರಿ, ಈ ಒಂದು ಹೇಳಿಕೆಗಳು ಅವರ ಪಕ್ಷದ ಸಚಿವರು, ಮಂತ್ರಿಗಳು, ಶಾಸಕರುಗಳಲ್ಲೇ ಹೇಳಿಕೆಗಳು ಬರ್ತಿರ್ತದೆ. ಹಾಗಾಗಿ ಅವರ ಒಂದು ಕರ್ಮಕಾಂಡದಿಂದನೇ ಅವರ ಒಂದು ಪತನ ಆಗುತ್ತೆ ಅನ್ನುವಂಥದ್ದು ಎದುರು ನೋಡೋ ಹಿನ್ನೆಲೆಯಲ್ಲಿ ಏಕನಾಥ್ ಶಿಂದೆ ಅವರು ಹೇಳಿಕೆ ಕೊಟ್ಟಿರ್ಬೋದು. ಇಂಥ ಯಾವುದೇನೇ ನಮ್ಮ ಕಡೆಯಿಂದ ಇಂಥ ಯಾವುದೇನೇ ಪ್ರಯತ್ನಗಳಾಗ್ಲಿ ನಮ್ಮ ಕಡೆಯಿಂದ ಮಾಡ್ತಿರುವಂತದ್ದು ಯಾವುದೂ ಇಲ್ಲ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಇದರಲ್ಲಿಲ್ಲ, ಬೇರೆ ರಾಜ್ಯದ ಬಿಜೆಪಿ ನಾಯಕರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಸರ್, ಹೇಗೆ? ಯಾರು ಬೇರೆ ರಾಜ್ಯದವರು ಇನ್ವಾಲ್ವ್ ಆಗಿರೋದಿಲ್ಲ. ಹೇಳ್ನಲ್ಲ, ಈಗ ಯಾರೇನ್ ಮಾಡಬೇಕಾಗಿಲ್ಲ, ಅವರ ಕರ್ಮ ತುಂಬಿದೆ. ಅವರ ಅವ್ಯವಸ್ಥೆಗಳು ಈಗಾಗಲೇ ಅದು ಎದ್ದು ಕಾಣ್ತಿದೆ. ಇದರ ಆಧಾರಿತವಾಗಿ ಅವರೇ ಕುಸಿಬೇಕು. ಅವರಲ್ಲೇ ವ್ಯತ್ಯಾಸಗಳು, ಯಾರು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ, ವರ್ಷಕ್ಕೊಬ್ಬರು ಮುಖ್ಯಮಂತ್ರಿ ಅನ್ನುವಂಥದ್ದು ಅವರಲ್ಲೇ ಘೋಷಣೆ ಮಾಡ್ತಿದ್ದಾರೆ, ನಾನು ಉಪಮುಖ್ಯಮಂತ್ರಿಗಳು ಅನ್ನೋಂಥದ್ದು ಅವರವರಲ್ಲೇ ಘೋಷಣೆ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನೇ ಕಂಡಾಗ್ಲೇ ನಿಮಗೆ ಗೊತ್ತಾಗುತ್ತಲ್ಲ ಅವರಲ್ಲಿ ಒಡಕು ಯಾವ ರೀತಿ ಇದೆ. ಹಾಗಾಗಿ ಯಾವ ಒಂದು ಸಂದರ್ಭದಲ್ಲೂ ಅವರ ಒಂದು ಭಾರ, ಅವರ ಒಂದು ಪಾಪದ ಕೊಡ ಅಥವಾ ಅವರ ಸಮಸ್ಯೆಗಳು, ಅವರಲ್ಲಿರುವಂತಹ ವ್ಯತ್ಯಾಸಗಳೇ ಅವರ ಸರ್ಕಾರದ ಪತನ ಕಾಣುತ್ತೆ ಅನ್ನೋಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಹಾಗಾದ್ರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಸರ್, ಆನೆ ತನ್ನ ತಲೆ ಮೇಲೆ ತಾನೇ ಮಣ್ಣು ಹಾಕೊಳ್ತು ಅಂತ. ಅದೇ ರೀತಿ ಈ ಸರ್ಕಾರ ಹೋಗುತ್ತೆ ಅಂತೀರಿ? ಖಂಡಿತ. ಬೇರೆಯವರು ಯಾರು ಹೊರಗಿನಿಂದ ಯಾರು ಬೇಕಿಲ್ಲ. ಅವರವರ ಏನು ಆಡಳಿತದ ಅವ್ಯವಸ್ಥೆಗಳು, ಅವರ ಕರ್ಮಗಳು, ಅವರ ಭ್ರಷ್ಟಾಚಾರಗಳು, ಅವರ ಆಡಳಿತದ ನಿಷ್ಕ್ರಿಯೆ, ಇವೆಲ್ಲವೂ ಮತ್ತು ಅಧಿಕಾರದ ದಾಹ, ಅಧಿಕಾರಕ್ಕಾಗಿ ಅವರಲ್ಲಿರುವಂತ ವ್ಯತ್ಯಾಸಗಳು, ಅವರಲ್ಲಿರುವಂತ ಏನು ಜಗಳ, ಒಡೆದಾಟ, ಇವೆಲ್ಲವೂ ನನಗನ್ಸುತ್ತೆ ಖಂಡಿತ ಇದೇನು ಲೋಕಸಭಾ ಚುನಾವಣೆ ಆಗ್ಲಿ ಅಂತ ಕಾಯ್ತಿದ್ರು ಅನ್ಸುತ್ತೆ. ಲೋಕಸಭಾ ಚುನಾವಣೆ ಆಗ್ತಿದ್ದಂಗೆ ಬಯಲಿಗೆ ಬರುತ್ತೆ, ಬೀದಿಗೆ ಬರುತ್ತೆ ಇವರೆಲ್ಲರ ಜಗಳ, ಇವರ ಅಧಿಕಾರದ ಒಡೆದಾಟ ಬಡದಾಟ ಬೀದಿಗೆ ಬಂದು ಸರ್ಕಾರದ ಪತನ ಅವರೇ ಮಾಡ್ಕೋತಾರೆ ಅಂತ ನನ್ನ ಊಹೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಅಶ್ವಥ್ ನಾರಾಯಣ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.